ಸದ್ಯ ನಾವಿವತ್ತು ಭೂಪಸಂದ್ರ ಮುಖ್ಯ ರಸ್ತೆ ಭಾಗದಲ್ಲಿ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆಯಿಂದ ತೆರವು ಕಾರ್ಯ ಮಾಡ್ತಾನೆ ಇದ್ದಾರೆ. ಇವಾಗ ನಾಗಶೆಟ್ಟಿಯಲ್ಲಿ ಮುಗಿಸಿ ಈ ಕಡೆ ಭೂಪಸಂದ್ರ ಕಡೆಗೆ ಬರ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಇವಾಗ ಈ ರೋಡ್ ಒಂದು ಎಷ್ಟು ಕಿರಿದಾಗಿದೆ ಅಂದ್ರೆ ಒಂದು ವೆಹಿಕಲ್ ಸ್ಟಾಪ್ ಆದ್ರೂ ಕೂಡ ಇಲ್ಲಿ ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗುವಂತದ್ದು, ಜೊತೆಗೆ ಎಷ್ಟೋ ಸಲ ಆಕ್ಸಿಡೆಂಟ್ ಗಳು ಕೂಡ ಆಗಿರುವಂತದ್ದು ಈ ಒಂದು ರೋಡ್ ಅಲ್ಲಿ. ನೋಡ್ತಾ ಇರ್ಬೋದು ಒಂದು ವೆಹಿಕಲ್ ನಿಂತ್ರೆ ಸಾಕು ಇಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗುವಂತದ್ದು, ಜೊತೆಗೆ 2 ಬಸ್ ಕೂಡ ಹೋಗುವಂತದ್ದು ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ನೋಡ್ತಾ ಇದ್ರೆ ಈ ಒಂದು ಭಾಗದಲ್ಲಿ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಟಿರುವಂತದ್ದು, ಜೊತೆಗೆ ಬೋರ್ಡ್ ಅನ್ನ ಹಾಕಿರೋದು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ. ಇಲ್ಲಿ ನೋಡ್ತಾ ಇರ್ಬೋದು ಈ ದೃಶ್ಯಗಳಲ್ಲಿ ಏನೇ ಒಂದು ಪೈಪ್ ಇರ್ಬೋದು ಅಥವಾ ಏನೇ ಒಂದು ಕಂಬ ಇರ್ಬೋದು, ಯಾವ್ದು ಇದ್ರೂ ಕೂಡ ಜಿಬಿ ಅಧಿಕಾರಿಗಳು ಯಾವ್ದನ್ನು ಲೆಕ್ಕಿಸದೆ ತೆರವು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಬ್ರು ಎಚ್ಚೆತ್ತುಕೊಂಡು ಮೊದಲೇ ಬೋರ್ಡ್ ಗಳನ್ನ ತೆಗೆಯುವಂತ ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಕಡೆ JCB ಅಲ್ಲಿ ಕಾರ್ಯಾಚರಣೆ ಆಗ್ತಿದ್ರೆ, ಹಂಗೇನೆ ಆ ಒಂದು ವಸ್ತುಗಳನ್ನ ಕೂಡ ಜಿಬಿ ಮಂದಿ ಟ್ರ್ಯಾಕ್ಟರ್ ಗೆ ಹಾಕುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗ ನಾಗಶೆಟ್ಟಿಯಲ್ಲಿ ಮುಗಿಸಿ ಈಗ ಈ ಭಾಗಕ್ಕೆ ಅಂದ್ರೆ ಭೂಪಸಂದ್ರ ಮಾರ್ಗವಾಗಿ ಇವಾಗ ಒಂದು ತೆರವು ಕಾರ್ಯವನ್ನ ಮಾಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಜನ ಕೂಡ ಸೇರಿರುವಂತದ್ದು, ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್. ಇಲ್ಲಿ ಈ ಒಂದು ರಸ್ತೆಯಲ್ಲಿ ಬಹುಮುಖ್ಯ ಪ್ರಾಬ್ಲಮ್ ಅಂದ್ರೆ ಟ್ರಾಫಿಕ್ ಜಾಮ್. ಒಂದು ಗಾಡಿ ನಿಂತ್ರೆ ಸಾಕು ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂತದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳು ಇವಾಗ ನಿಂತಿದೆ ಅಂತ, ಯಾಕಂದ್ರೆ ಒಂದು ಗಾಡಿ ಎದುರು ಭಾಗದಲ್ಲಿ ಒಂದು ಗಾಡಿ ನಿಂತ ಕಾರಣ ಇಲ್ಲಿ ಇಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜನರು ಕೂಡ, ಅಂಗಡಿ ಮಾಲೀಕರು ಕೂಡ ಅಷ್ಟೇ ಅವರು ಇವಾಗ ತೆರವು ಮಾಡ್ತಾ ಇರುವಂತದ್ದು. ಯಾಕಂದ್ರೆ JCB ಅಲ್ಲಿ ಯಾವ್ದಾದ್ರು ಒಂದು ರೀತಿಯ ತೆರವು ಮಾಡಿದ್ರೆ ಜಾಸ್ತಿ ಹಾನಿ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರಾಗಿ ಅಂಗಡಿ ಮಾಲೀಕರೇ ಅವರಾಗಿ ಒಂದು ತೆರವು ಮಾಡುವಂತ ಕಾರ್ಯವನ್ನ ಮಾಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಭಾಗದಲ್ಲಿ ಏನಂದ್ರೆ ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿಯ ನಾಮಫಲಕಗಳಾಗಿರ್ಬೋದು, ಅಂಗಡಿ ಬೋರ್ಡ್ಗಳಾಗಿರ್ಬೋದು, ಯಾವುದೇ ರೀತಿಯ ಅಂಗಡಿ ಬೋರ್ಡ್ಗಳು ಫುಟ್ಪಾತ್ ಅಲ್ಲಿ ಇಲ್ಲ. ಹಾಗಾಗಿ ಈ ಭಾಗದಲ್ಲಿ ಒಂದು ಫುಟ್ಪಾತ್ ಅಲ್ಲಿ ಅಂಗಡಿ ಇರುವಂತದ್ದು, ಜೊತೆಗೆ ಫುಟ್ಪಾತ್ ಅಲ್ಲಿ ನಾಮಫಲಕ ಇರುವಂತದ್ದು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನು ಒಂದು ಕಡೆ ತೆರವು ಕಾರ್ಯ ಭರ್ಜರಿಯಾಗಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾವೆಲ್ಲ ಗಮನಿಸಬೇಕಾದ್ದು ಏನಂದ್ರೆ ಒಂದಷ್ಟು ಜನ ಅಂದ್ರೆ ಅಂಗಡಿ ಮಾಲೀಕರಿಗೆ ಒಂದಷ್ಟು ನಷ್ಟ ಉಂಟಾಗ್ಬೋದು ಹೊರತು ಜನಸಾಮಾನ್ಯರಿಗೆ ಇದರಿಂದ ತುಂಬಾ ಖುಷಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದಷ್ಟು ಜನ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಇದು ಜನಸಾಮಾನ್ಯರಿಗೆ ಅಂದ್ರೆ ಜನರ ಹಿತದೃಷ್ಟಿಯಿಂದ ಮಾಡಿರುವಂತದ್ದು. ಸೊ ಇಷ್ಟು ದಿನಗಳ ಕಾಲ ಏನು ಫುಟ್ಪಾತ್ ಅಲ್ಲಿ ಅಂಗಡಿ ಇತ್ತು, ಹಾಗಾಗಿ ಈ ರಸ್ತೆಯಲ್ಲಿ ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ ರಸ್ತೆಯನ್ನು ಕಿರಿದು, ಜೊತೆಗೆ ಫುಟ್ಪಾತ್ ಕೂಡ ಕಿರಿದು ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಭಾಗದಲ್ಲಿ ಇವಾಗ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಅಲ್ಲಿ ಶೀಟ್ ಗಳನ್ನ ಯಾವ ರೀತಿ ತೆರವು ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಆಕ್ರೋಶಗೊಂಡ್ರು ಕೂಡ. ಯಾಕಂದ್ರೆ ಈ ಹಿಂದೆನೆ ಪ್ರಕಟಣೆಯನ್ನ ಕೂಡ ಕೊಟ್ಟಿರುವಂತದ್ದು, ಆ ಪ್ರಕಟಣೆಯನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ಮತ್ತು ಅಂಗಡಿ ಬೋರ್ಡ್ಗಳನ್ನ ತೆರವು ಮಾಡದೆ ಹಂಗೆ ಬಿಟ್ಟಿರೋದು. ಆದ್ರೆ ಇದರಿಂದ ಜನಸಾಮಾನ್ಯರಿಗೆ ಒಂದು ರೀತಿಯ ಒಳ್ಳೆ ಕೆಲಸ ಅಂತಾನೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.